ಇದಕ್ಕಾಗಿ ಸಿದ್ದರಾಮಯ್ಯನವರು ಫಸ್ಟ್ ಹೆಜ್ಜೆ ಇಟ್ಟಿದ್ದಾರೆ. ವಿ ಮಸ್ಟ್ ಅಪ್ರಿಷಿಯೇಟ್ ಸಿದ್ದರಾಮಯ್ಯ. ಅಬಕಾರಿ ಇಲಾಖೆ, ಓಕೆ, ಎಕ್ಸೈಸ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಕೆಳಗಿರೋಂಥ ಎಲ್ಲ, ಅಂದರೆ ಎಕ್ಸೈಸ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಪಿ ಸಿಗಳೆಲ್ಲ ಈ ವರ್ಷದಿಂದ ಈಗಾಗಲೇ MLAಗಳು ಲೆಟರ್ ಕೊಡೋಂಗಿಲ್ಲ, ಓಕೆ, ಮಂತ್ರಿಗಳು ಲೆಟರ್ ಕೊಡೋಂಗಿಲ್ಲ ಟ್ರಾನ್ಸ್ಫರ್ಸ್ಗೆ. ಓನ್ಲಿ ಕೌನ್ಸಿಲಿಂಗ್, ಅವರೇ ಅರ್ಜಿ ಹಾಕಬೇಕು, ಯಾರು ನೌಕರಸ್ಥರೇ. ಅದಕ್ಕೊಂದು ಕಮಿಟಿ ಇದೆ. ಓಕೆ, ಆ ಕಮಿಟಿ ತೀರ್ಮಾನ ಮಾಡುತ್ತೆ ಇವ ಎಲ್ಲಿ ಹೋಗಬೇಕು, ABC ಹೆಂಗೆ ಸ್ಕೂಲ್ಗೆ ಮಾಡಿದಾರಲ್ಲ, ಎಕ್ಸೈಸ್ ಪೋಸ್ಟಿಂಗ್ ದುಡ್ಡಿಲ್ಲ. ನೋ, ಓಕೆ, ಅಲ್ಲಿ ಕರಪ್ಷನ್ ಕಮ್ಮಿ ಆಗಿದೆ. ನೆಕ್ಸ್ಟ್ ಇಯರಿಂದ ಅದನ್ನು ಸೂಪ್ರಿಡೆಂಟ್ ಲೆವೆಲ್ಗೆ ಒಯ್ಯಿರಿ ಅಂತ ನಾವು ಸಲಹೆ ಕೊಡ್ತಾ ಇದ್ದೀವಿ. ಗ್ರೇಟ್. ಈಗ ಅದು ಮೊದಲೇ ಹೆಜ್ಜೆ, ಒಂದು ಸ್ಟೆಪ್ ಇಟ್ಟಿದ್ದೀವಿ. ದೆನ್ ನೆಕ್ಸ್ಟು ಸಬ್ ರಿಜಿಸ್ಟರ್ಸ್. ಸಬ್ ರಿಜಿಸ್ಟರ್ ಸಿಕ್ಕಾಪಟ್ಟೆ ದುಡ್ಡು, ಎಸ್ಪೆಷಲಿ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾಂನಲ್ಲಿ. ಈಗ ಈ ವರ್ಷದಿಂದ ಸಬ್ ರಿಜಿಸ್ಟರ್ ಎಂಟೈರ್ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದಲ್ಲಿ ನೋ MLA ಲೆಟರ್, ನೋ ಮಿನಿಸ್ಟರ್ ಲೆಟರ್. ಅಲ್ಲಿ ಕೂಡ ಕೌನ್ಸಿಲಿಂಗೇ. ಅದಕ್ಕೊಂದು ಕಮಿಟಿನೇ ಮಾಡಿಬಿಟ್ಟಿದ್ದಾರೆ, ಅದು ಕೌನ್ಸಿಲಿಂಗ್. ಆಮೇಲೆ ACTO ಇವರೆಲ್ಲ ಇದಾರಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್, ಅದು ಕೌನ್ಸಿಲಿಂಗ್. ಓಕೆ, ಅಲ್ಲಿ ಯಾರ್ದು ಇಲ್ಲ. 3. ದೆನ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, 4ನೇದು ಇದನ್ನು ಮಾಡಿದ್ದಾರೆ. ಓಕೆ, ಓಕೆ, ಒಟ್ಟು 5 ಇಲಾಖೆ ಇವು ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೇವೆ. ಈ 5 ಇಲಾಖೆಗಳಲ್ಲಿ ಕ್ಲಾಸ್ 2 ಆ್ಯಂಡ್ ಕ್ಲಾಸ್ 3 ಈ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಕ್ಲಾಸ್ 1 ಇನ್ನೂ ಮಾಡಿಲ್ಲ. ಒಂದೇ ಸಾರಿ ನೀವು ಕ್ರಾಂತಿ ಅಂದ್ರಲ್ಲ, ಕ್ರಾಂತಿ ಆಗಬಾರ್ದು ಒಮ್ಮೆ ಸಾರಿ ಅಂತ ಹೇಳಿ. ಬಟ್ ಬಸವರಾಜ ರಾಯರೆಡ್ಡಿ ಅವರು ನನ್ನ ಕಳಕಳಿ ಏನಂದ್ರೆ, ನನ್ನ ಕಳಕಳಿ ಏನಂದ್ರೆ ಸೆಂಟ್ರಲೈಸೇಷನ್ ಆಫ್ ಕರಪ್ಷನ್ ಆಗೋದು ಬೇಡ, ಕೇಂದ್ರೀಕೃತ ಕರಪ್ಷನ್ ಆಗೋದು ಬೇಡ. ಮೊದಲನೆಯದಾಗಿ ಅಬಕಾರಿ ಇಲಾಖೆಯನ್ನು ಪ್ರಸ್ತಾಪ ಮಾಡಿದ್ರಿ. ಒಂದೇ ನಿಮಿಷ. ಮೊದಲನೇದಾಗಿ ಅಬಕಾರಿ ಇಲಾಖೆಯನ್ನು ಪ್ರಸ್ತಾಪ ಮಾಡಿದ್ರಿ. ಇತ್ತೀಚೆಗೆ ನಿಂಗಪ್ಪ ಅಂತ ಒಬ್ಬ ಸಸ್ಪೆಂಡೆಡ್ ಕಾನ್ಸ್ಟೇಬಲ್ನ ಅರೆಸ್ಟ್ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಅಬಕಾರಿ ಇಲಾಖೆಯಿಂದ 10 ಜನ DCಗಳು 40 ಲಕ್ಷದಿಂದ 70 ಲಕ್ಷದ ತನಕ ಬೇರೆ ಬೇರೆ ಮೊತ್ತವನ್ನು ಲೋಕಾಯುಕ್ತ ಪೊಲೀಸರು ನಮ್ಮ ಮೇಲೆ ದಾಳಿ ಮಾಡದೇ ಇರಲಿ ಅಂತ ಹೋಗಿ ಕೊಟ್ಟು ಬಂದಿದ್ವಿ ನಾವು ಅಂತ. ಅಂದರೆ ಇವ್ರ ಹತ್ರ ಇಸ್ಕೊಂಡಿದ್ದೀನಿ ಅಂತ ಆ ಮನುಷ್ಯ ಲಿಸ್ಟ್ ಕೊಟ್ಟಿದ್ದಾನೆ. ಆದ್ದರಿಂದ ಐ ಅಗ್ರೀಡ್, ಒಪ್ಕೊಂಡೆ ನಾನು ಅದನ್ನು. ಅದಕ್ಕಾಗಿಯೇ ಈ ಕೌನ್ಸಿಲಿಂಗ್ ಹೆಂಗೆ ಮಾಡ್ತಾರೆ ಅಂದರೆ, ಅಲ್ಲಿ ಯಾರು ಒಂದು ನಿಯಮಾವಳಿಯನ್ನು ಮಾಡಿದ್ದಾರೆ. 4 ವರ್ಷ ಅವನು ಯಾವಲ್ಲಿದ್ದಾನೆ, ಯಾವ ಸ್ಥಳದಲ್ಲಿದ್ದಾನೆ, ಅದು ABC ಮಾಡಿರ್ತಾರೆ ಸ್ಥಳ. ಅಲ್ಲೇ ಕಾಯಂಗೆ ಕುತ್ಕೊಳ್ಳಂಗಲ್ಲ ಅವನು. ಇದ್ರ ಪ್ರಕಾರ ಆಟೋಮೆಟಿಕ್ಕಾಗಿ ಅವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವ ಹೇಳಿದ್ದು ಪ್ಲೇಸಿಗೆ ಕೌನ್ಸಿಲಿಂಗ್ ಆಗೋದಿಲ್ಲ. ಅವನು ಆ ಕೆಟಗರಿಗೆ ಬರಬೇಕು. ಈಗ ಉದಾಹರಣೆ ಬೆಂಗಳೂರು A ಕೆಟಗರಿಗಿದೆ ಅಂತೇಳಿ 4 ವರ್ಷ ಮಾಡಿದ್ಮೇಲೆ ಬೆಂಗಳೂರಿನಾಗ ಇರೋಂಗಿಲ್ಲ ಅವನು.